ಹಾಯ್ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಹಲಸಿನ ಕಟ್ ಮಾಡ್ತಾ ಇದೀವಿ. ಅದು ಹೇಗಿದ್ರೆ ಹಣ್ಣಾಗಿರುತ್ತೆ, ಹೇಗಿದ್ರೆ ಕಾಯಿ ಅಂತ ತಿಳ್ಕೊಬಹುದು ಅಂತ ನೋಡೋಣ. ಬನ್ನಿ ಇದನ್ನ ಕೊಡೋಣ ನನ್ನ ಹಸ್ಬೆಂಡ್ಗೆ ಕಟ್ ಮಾಡಕ್ಕೆ. ಬಾ ಚಮು, ತಗೊಳ್ಳಿ ಕಟ್ ಮಾಡಿ. ಬಾ ಕೂತ್ಕೊಂಡು ನೋಡೋಣ. ನಾವು ತೋರಿಸಿ ಹೇಗಿರುತ್ತದೆ, ಹಣ್ಣಾಗಿರುತ್ತೆ, ಹೇಗಿದ್ರೆ ಕಾಯಿ ಅಂತ ತಿಳ್ಕೊಬಹುದು. ತೋರಿಸ್ತೀನಿ ನೋಡಿ. ಇದರಲ್ಲಿ ದಪ್ಪ ದಪ್ಪ ಕಾಣಿಸ್ತಿದೆ ಎಲ್ಲ ಮುಳ್ಳುಗಳು. ಇದು ಅಗಲವಾಗಿರ್ಬೇಕು. ಯಾವತ್ತಾದ್ರೂ ಚಿಕ್ಕ ಚಿಕ್ಕದಿತ್ತು ಅಂದ್ರೆ ಬಲ್ತಿರಲ್ಲ ಹಣ್ಣು. ಓಕೆನಾ? ಅಂಡ್ ಮೋರ್ ಓವರ್ ಹಣ್ಣು ತಗೊಂಡ್ಬಂದಿದ್ದಾದ್ಮೇಲೆ ಅಲ್ಲೇ ಫಸ್ಟೇ ಚೆಕ್ ಮಾಡ್ಕೊಳ್ಳಿ ವೆದರ್ ಇದು ಮೆತ್ತಗಿದೆಯಾ ಗಟ್ಟಿ ಇದೆಯಾ ಅಂತ. ಇಫ್ ಇನ್ ಕೇಸ್ ಏನಾದ್ರು ಕಪ್ಪಿಗಿತ್ತು ಅಂದ್ರೆ ಆಲ್ರೆಡಿ ಇನ್ನೇನು ಕೊಳ್ತೋಗೋ ರೇಂಜಿಗೆ ಬರ್ತಾ ಇದೆ ಅಂತ ಅರ್ಥ. ಆ ಥರದ್ದನ್ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಅಂಡ್ ಮೋರ್ ಓವರ್ ಇದು ಜಸ್ಟ್ ಈಗ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಇಲ್ಲಿ ಹತ್ತಕ್ಕೆ ಬಂದು ತೋರಿಸಿ, ಇದು ಪ್ರೆಸ್ ಆದ್ರೆ ಹಣ್ಣಾಗಿದೆ ಅಂತ. ಇನ್ನೊಂದು ದಿನ ಬಿಟ್ಟರೆ ಇನ್ನೂ ಫುಲ್ಲು ಒಳಗೆ ಹೋಗ್ಬಿಡುತ್ತೆ. ಸೊ ಬೆಟರ್ ನಿಮಗೆ ಒಂಚೂರು ಕಾಯಿ ಗಟ್ಟಿ ಇರಬೇಕು, ಒಂಚೂರು ಜಾಸ್ತಿ ಏನು ಮೆತ್ತಗಿರೋದು ಬೇಡ ಅಂತಂದ್ರೆ ಓಕೆ ಫೈನ್, ಇವಾಗ ಕಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಂದು ದಿನ ಬಿಟ್ಟರೆ ಇನ್ನೂ ಮೆತ್ತಗಾಗುತ್ತೆ ಅಷ್ಟೇ. ಮತ್ತೆ ಫ್ರಾಗ್ರೆನ್ಸ್ ಗಮ್ ಅಂತ ಇರಬೇಕು ಹಲಸಿನದು. ಇಲ್ಲಿ ನೋಡಿ ಇವ್ನು ಬಿಡ್ತಾ ಇಲ್ಲ ನಾನು ಕಟ್ ಮಾಡಕ್ಕೆ. ಬಾಚಾಮು ನಾವಿಬ್ರು ನೋಡೋಣ ಅಪ್ಪ ಹಿಂಗ್ ಕಟ್ ಮಾಡತ್ ನೋಡೋಣ. ಬಾ. ಅದೇನದು ಎಣ್ಣೆ ಹಾಕೋತಾ ಇದ್ದೀರಾ? ಎಸ್, ಯಾವ್ದಾದ್ರೂ ಎಣ್ಣೆ ಹಾಗಂತ ಏನು ಬೇರೆ ಎಣ್ಣೆ ಯೂಸ್ ಮಾಡಂಗಿಲ್ಲ. ಕೊಬ್ಬರಿ ಎಣ್ಣೆ, ಅಡಿಗೆ ಎಣ್ಣೆ ಅಂತದ್ದು ಯೂಸ್ ಮಾಡ್ತೀವಿ. ವಾವ್, ಎಷ್ಟು ಚೆನ್ನಾಗಿದೆ, ಹಣ್ಣಾಗಿದೆ ಮತ್ತೆ ಘಮ ಘಮ ಅಂತ ಇದೆ. ಶ್ಯಾಮ ನೀನ್ ಈ ಕಡೆ ಬಾ ಅಮ್ಮ. ನೋಡಲ್ಲ ಅಪ್ಪ ಕಟ್ ಮಾಡ್ತೈತೆ ನೋಡಲ್ಲಿ. ತಿಂತೀಯ ನೀನು? ತಿಂತೀಯಾ ಜಿಷ್ಣು? ನೀನು ತಿಂತೀಯಾ ಹಣ್ಣು? ಜಿಷ್ಣು ಇಲ್ಲಿಮ್ಮ. Take this. Have a bite and let me know whether how much sweet is this. ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೀನು ತಿನ್ನಕ್ಕೆ ಬರಲ್ಲಪ್ಪ. ಸ್ವಲ್ಪ ಅವನಿಗೂ ತಿನ್ಸು. ಅವ್ನು ನೋಡು, ಅವನು ಎತ್ಕೊಳಕ್ ಹೋಗ್ತಾವನೆ. ಜಿಷ್ಣು ಇರ್ಮಗ್ನೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ಎಷ್ಟು ಚೆನ್ನಾಗೈತೆ ನೋಡು, ನಿನ್ಕಿನ್ನ ಮುಂಚೆ ಅವನೇ ತಿನ್ನತ್ತಾನ. ಅವನೇ ನೀನು ಕೊಡಲ್ಲ ಅಂತ ಗೊತ್ತಾಗೋಯ್ತು ಅವನಿಗೆ. ಅಲ್ಲ ಅಮ್ಮ ಹತ್ರ ಹೋಗ್ತಾವ, ಅಮ್ಮನೇ ತಿನ್ಸುತ್ತೆ. ನೋಡಿ ಹೆಂಗೆ ತಿಂತಾವನೆ ಅಂತ. ಚಮ್ಮ ಚೆನ್ನಾಗೈತಾ? ಜಿಷ್ಣು ಹೇಗಿದೆ? ಇಲ್ಲಿ ಹೆಂಗಿದೆ ಹೇಳು? ಸೂಪರ್ ಮಮ್ಮನು ಚಮ್ಮ. ಸೂಪರ್ ಮಮ್ಮ, ಸೂಪರ್ ಮಮ್ಮ, ಸೂಪರ್. ಡ್ಯಾನ್ಸ್ ಮಾಡ್ತಿದ್ಯಾ? ಸೂಪರ್ ಮಮ್ಮ. ಇಲ್ಲಿ ಜಿಷ್ಣು ಸೂಪರ್. ಹೆಂಗೆ ನಗದು? ಡ್ಯಾನ್ಸ್ ಚಮ್ಮ, ಡ್ಯಾನ್ಸ್ ಡ್ಯಾನ್ಸ್. ಏನು ಟಿವಿ ಹಾಕ್ಬೇಕಾ? ಹಾಂ, ಡ್ಯಾನ್ಸ್ ಡ್ಯಾನ್ಸ್ ರಾಜಾ, ಡ್ಯಾನ್ಸ್ 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 ಚಮ್ಮ, ಡ್ಯಾನ್ಸ್ ಡ್ಯಾನ್ಸ್. ಇಲ್ಲಿ ಚಾಮು ಇಲ್ಲಿ ಬಾ. ಅಪ್ಪ ಬೈಯುತ್ತಲ್ಲ ಹೋದ್ರೆ. ಈ ಕಡೆ ಬೇಡ ಬಾ, ಸಾಕು ಬಾ. ಬಾ ಬಾ ಇಲ್ಲಿ, ಬಾ ಇಲ್ಲಿ ಜಿಷ್ಣು, ಬಾ ಇಲ್ಲಿ. ಇಲ್ಲ ಅನ್ರೆಸ್ಪೆಕ್ಟು. ಬಾ ಕಳ್ಳ ಕಳ್ಳ ಚಾಮು. ನಾವಿದನ್ನ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ರೂಟಲ್ಲಿ ಕೇಳೋದ್ವಲ್ಲ, ಎಷ್ಟು ಹೇಳಿದ್ರು ಹೇಳು? 400 ರೂಪಾಯಿ. ಈಗ ನಾವು ತಂದಿರೋದು 180 ರೂಪಾಯಿ. ಇದು ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹುರ್ಲಿಯೂರು ದುರ್ಗ, ಅಲ್ಲೆಷ್ಟು ತಗೊಂಡ್ವಿ ಹೇಳು? 110 ರೂಪಾಯಿ. ಎಷ್ಟು ಡಿಫ್ರೆನ್ಸ್ ಅಲ್ವಾ ರೇಟು? ಅದಕ್ಕೆ ರೈತರ ಹತ್ರ ತಗೊಂಡ್ರೆ ಒಂದು ರೇಟು, ಮಾರೋರ ಹತ್ರ ತಗೊಂಡ್ರೆ ಇನ್ನೊಂದು ರೇಟು. ಸಿಟಿಲಿ ಇರೋರೆಲ್ಲ ದುಡ್ಡು ಚೆನ್ನಾಗಿ ದುಡಿತಾರಲ್ಲ, ಅದಕ್ಕೆ ಅವ್ರ ಹತ್ರ ಚೆನ್ನಾಗಿ ದುಡಿಬೋದು ನಾವು ಅಂತ ಅಂದ್ಬಿಟ್ಟು. ಅಲ್ಲ, ಒಂದು 10 ರೂಪಾಯಿ ಕಮ್ಮಿ ಮಾಡಲ್ಲ. ಬೇಕಾದ್ರೆ ಬಿಸಾಕ್ ಹೋಗ್ತಾರಾಗ್ಲಿ, ಕಮ್ಮಿ ಅಂತೂ ಕೊಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಹೊರತು ತಿನ್ನೋರು ಕೊಡ.
ಅರ್ಧ ಹಲಸಿನಣ್ಣು ಬಿಡಿಸಿರೋದಕ್ಕೆ ಪಾತ್ರೆ ತುಂಬ ತುಂಬೋಗಿದೆ ಅಲ್ವಾ? ಪರವಾಗಿಲ್ಲ ಅಲ್ವಾ ನಾವು ಈ ಥರ ಉಂಡೆ ತಂದ್ಕೊಂಡು ತಿನ್ನೋದೆ? ಇಲ್ಲ ಅಂದ್ರೆ 80 ರೂಪಾಯಿ ಡಜನ್ ಕೊಟ್ಬಿಟ್ಟು ತಿನ್ಬೇಕಾಗುತ್ತೆ. ಅದು ತಿಂದಂಗೆ ಸಮಾಧಾನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಆಪಲ್ ಕಾಫಿ ಮಾಡ್ತಾ ಇದ್ದೀನಿ.